ಈ ಸೋರಿಯಾಸಿಸ್ ಪೇಷಂಟ್ಸ್ ಬಂದರೆ ಫಸ್ಟ್ ನನಗೆ ಬೇಜಾರಾಗುತ್ತೆ. ಯಾಕಂತಂದರೆ ಎಷ್ಟೋ ಜನ ಡಾಕ್ಟರ್ಸ್ಗೆ ತೋರಿಸಿರ್ತಾರೆ. ಆದರೆ ನಿಜಾಂಶ ಏನು ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಸೋರಿಯಾಸಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಅಟ್ಯಾಕ್ ಮಾಡಿದಾಗ ಈ ರೀತಿ ಕಾಯಿಲೆಗಳೆಲ್ಲ ಬರುತ್ತೆ. ಹಾಗಾದರೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ? 100% ಇದೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದನ್ನ ಮ್ಯಾನೇಜ್ಮೆಂಟ್ ಅಂತ ಅಂತೀವಿ. ಯಾಕಂತಂದರೆ ಸೋರಿಯಾಸಿಸನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ, ಮ್ಯಾನೇಜ್ಮೆಂಟ್ ಮಾಡ್ಬೋದು. ಮ್ಯಾನೇಜ್ಮೆಂಟ್ ಅಂದರೆ ಏನು? ನಮ್ಮ ಚರ್ಮದಲ್ಲಿನ ಎಲ್ಲ ಮಾರ್ಕ್ಸ್ಗಳನ್ನು ಮಾಯವಾಗುವಂತೆ ಮಾಡ್ಬೋದು. ಆದರೆ ಎಲ್ಲಿ ತನಕ ಅಂದರೆ ನಾವು ಅದನ್ನು ಎಲ್ಲಿ ತನಕ ಕಾಳಜಿಯಿಂದ ನೋಡ್ಕೊಳ್ತೀವೋ ಅಲ್ಲಿ ತನಕ. ಆದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ, ಫುಡ್ ಹ್ಯಾಬಿಟ್ಸನ್ನು ಕರೆಕ್ಟ್ ಫಾಲೋ ಮಾಡೋದ್ರಿಂದ, ಲೈಫ್ ಸ್ಟೈಲ್ ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮಗೆ ಸೋರಿಯಾಸಿಸನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು. ಇಲ್ಲಿ ಡಾಕ್ಟ್ರು ಮಾತ್ರ ಅಲ್ಲ, ಡಾಕ್ಟ್ರ್ ಜೊತೆಗೆ ಪೇಷಂಟ್ಸ್ಗಳು ಡಾಕ್ಟ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಸೋರಿಯಾಸಿಸ್ಗೆ ಟ್ರೀಟ್ಮೆಂಟ್ ಇರ್ತಾರೆ ಹೊರತು ಒಬ್ಬರೇ ಡಾಕ್ಟ್ರಿಗೆ ಕೂತ್ಕೊಂಡು ಈ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮ್ಯಾನೇಜ್ಮೆಂಟ್ ಮಾಡ್ಬೋದು ಡಾಕ್ಟ್ರು ಮತ್ತು ಪೇಷಂಟ್ಸ್ ಇಬ್ಬರು ಸೇರಿ. ಏನು ಡಾಕ್ಟ್ರೇ ಟ್ರೀಟ್ಮೆಂಟೇ ಆಗೋದಿಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳೋಕೆ ಹೋಗಬೇಡಿ. ಟ್ರೀಟ್ಮೆಂಟ್ ಅಂತಂದರೆ ಒಂದ್ಸಲ ಮೆಡಿಸಿನ್ಸ್ ಕೊಟ್ಟರ ಮೇಲೆ ಫಿಕ್ಸ್ ಆದಮೇಲೆ ಮತ್ತು ನಾವು ಏನು ಸಜೆಷನ್ ಏನು ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಒಂದು ಸಲ ಟ್ರೀಟ್ಮೆಂಟ್ ಆದಮೇಲೆ ಅವರಿಗೆ ಲೈಫ್ ಟೈಮ್ ಅಡ್ವೈಸ್ ಮಾಡ್ತೀವಿ, ಈ ಥರ ಇರಬೇಕು, ಈ ಥರ ಇರಬಾರ್ದು ಅಂತ. ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್.